ಇವತ್ತು ನಾವು Arduino IDE Arduino ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದೀವಿ. Arduino IDE ನ 3 ಪಾರ್ಟ್ ಅಲ್ಲಿ ಕವರ್ ಮಾಡೋಣ. ಫಸ್ಟ್ is basic, second is advanced, and third is about troubleshooting. So let us start with the basic. Basic in this video, what we are going to see in the basic. So whatever the platform you are seeing on the screen is the Arduino IDE platform. ಇದರಲ್ಲಿ 3 ಇಂಪಾರ್ಟೆಂಟ್ ಸೆಕ್ಷನ್ ನಾವು ಸೆಗ್ರೇಟ್ ಮಾಡೋಣ. ಒನ್ ಇಸ್ ದ ಮೆನಿ ಆಪ್ಷನ್ಸ್. ಮೆನಿ ಆಪ್ಷನ್ ಇಲ್ಲಿ ಏನೇನು ಬರುತ್ತೆ. ಸೆಕೆಂಡ್ ಈಸ್ ಅಬೌಟ್ ದ ಪ್ರೋಗ್ರಾಮಿಂಗ್ ಕ್ಯಾನ್ವಾಸ್ ಅಂಡ್ ಥರ್ಡ್ ಈಸ್ ಅಬೌಟ್ ದ ಕಂಪೈಲ್. ನೀವು ಇವಾಗ ನೋಡ್ತಾ ಇರೋದು ಮೆನಿ ಆಪ್ಷನ್ಸ್. ಮೆನಿ ಆಪ್ಷನ್ಸ್ ಅಲ್ಲಿ ಏನೇನು ಬರುತ್ತೆ. ಫಸ್ಟ್ ಈಸ್ ಅಬೌಟ್ ದ ನ್ಯೂ. ಯಾವುದೇ ಒಂದು ಹೊಸ ಫೈಲ್ ತಗೋಬೇಕಾದ್ರೆ ನಾವು ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಹೊಸ ಫೈಲ್ ಸಿಗುತ್ತೆ. ಲೆಟ್ಸ್ ಕ್ಲಿಕ್ ಆನ್ ದಿಸ್. ಕ್ಲಿಕ್ ಮಾಡಿದ್ವಿ, ಹೊಸ ಫೈಲ್ ಓಪನ್ ಆಗಿದೆ. ಇದನ್ನ ಮ್ಯಾಕ್ಸಿಮೈಸ್ ಮಾಡಿ. ದಿಸ್ ಇಸ್ ದ ನ್ಯೂ ಫೈಲ್. ಜೊತೆಯಾಗಿ ನಿಮಗೆ ಯಾವುದಾದ್ರು ಎಕ್ಸಿಸ್ಟಿಂಗ್ ಫೈಲ್ ಓಪನ್ ಮಾಡೋದಿದ್ರೆ ಕ್ಲಿಕ್ ಆನ್ ಓಪನ್. ದ ಫೈಲ್ ವಿಲ್ ಬಿ ಓಪನ್ which will be stored in your computer. Third is open recent. ರೀಸೆಂಟ್ ಆಗಿ ಯಾವುದೋ ಪ್ರೋಗ್ರಾಮ್ ನೀವು ಓಪನ್ ಮಾಡಿರ್ತಾರೆ ಅದನ್ನ ಇಲ್ಲಿಂದ ಓಪನ್ ಮಾಡ್ಬೋದು. ಸ್ಕೆಚ್ ಬುಕ್, ಯಾವಾಗ ನೀವು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತೀರಾ ಹೊಸದಾಗಿ, ಅವಾಗ ಇದೇ ಸಾಫ್ಟ್ವೇರ್ ನಿಮ್ಗೋಸ್ಕರ ಅಂತೇಳಿ ಒಂದು ಸೆಪರೇಟ್ ಸ್ಕೆಚ್ ಬುಕ್ ಆಗಿ ಫಾರ್ಮ್ ಮಾಡುತ್ತೆ. ಎಕ್ಸಾಂಪಲ್ಸ್ ಅಲ್ಲಿ ಸುಮಾರು ಬೇಸಿಕ್ಸ್, ಡಿಜಿಟಲ್, ಅನಲಾಗ್, ಕಮ್ಯುನಿಕೇಶನ್, ಕಂಟ್ರೋಲ್, ಸೆನ್ಸರ್ಸ್, ಡಿಸ್ಪ್ಲೇ, ಸ್ಟ್ರಿಂಗ್ಸ್, USB, ಸ್ಟಾರ್ಟರ್ ಕಿಟ್ ಬೇಸಿಕ್ಸ್ ಅಂಡ್ Arduino ISP, ಈ ತರ ಸುಮಾರು ಎಕ್ಸಾಂಪಲ್ಸ್ ಇದೆ. ಇದರಲ್ಲಿ ಒಂದು ಎಕ್ಸಾಂಪಲ್ನ ನಾವು ಇವತ್ತು ನೋಡ್ತಾ ಇದೀವಿ ಆಸ್ ಇನ್ ದ ಬೇಸಿಕ್ ಫಾರ್ಮ್ಯಾಟ್. ಕ್ಲೋಸ್, ಸೇವ್, ಅದರ್, ಸೇವ್ ಆಪ್ಷನ್ಸ್ ಇದೆಲ್ಲ ನಿಮ್ಗೆ ಗೊತ್ತಿದೆ. ಪ್ರೆಫರೆನ್ಸಸ್ ನಾವು ಅಡ್ವಾನ್ಸ್ ಅಲ್ಲಿ ಕವರ್ ಮಾಡ್ತಾ ಇದೀವಿ. ಎಡಿಟ್ ಅಲ್ಲಿ ಹೋದ್ರೆ ನಿಮಗೆ ಕಾಮನ್ ಆಗಿ ಅಂಡು, ರೀಡು, ಕಟ್, ಕಾಪಿ, ಪೇಸ್ಟ್, ದೀಸ್ ಆರ್ ಆಲ್ ಬೇಸಿಕ್ ಆಪ್ಷನ್ಸ್ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ಡೀಟೇಲ್. ದೆನ್ ಯು ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ದ ಇಂಡೆಂಟ್, ಇದನ್ನ ಜೊತೆಗೆ ಕಾಮೆಂಟ್ ಅಂಡ್ ಅನ್ಕಾಮೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಕವರ್ಡ್ ಇನ್ ದ ಅಡ್ವಾನ್ಸ್ ಫಾರ್ಮ್. ಸ್ಕೆಚ್ ಅಲ್ಲಿ ನೋಡೋಣ ವೆರಿಫೈ ಆರ್ ಕಂಪೈಲ್ ಮತ್ತೆ ಅಪ್ಲೋಡ್. ಸೊ ಈ ಆಪ್ಷನ್ ನಾವು ಇವತ್ತು ನೋಡ್ತಾ ಇದೀವಿ. ಜೊತೆಯಾಗಿ ಟೂಲ್ಸ್ ಅಲ್ಲಿ ಕೆಲವೊಂದು ಆಪ್ಷನ್ಸ್ ಅನ್ನು ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾವು ನೋಡಿದಂಥ ಫೈಲಲ್ಲಿ ನ್ಯೂ, ಓಪನ್, ಜೊತೆಯಾಗಿ ಸೇವ್ ಮತ್ತೆ ಸ್ಕೆಚಲ್ಲಿ ಇರುವಂಥ ವೆರಿಫೈ ಮತ್ತೆ ಕಂಪೈಲ್. ಇದಕ್ಕೆ ಶಾರ್ಟ್ಕಟ್ಸ್ ಸಾಫ್ಟ್ವೇರ್ ಮೇಲೆ ಸಿಗುತ್ತೆ. ದಿಸ್ ಇಸ್ ದ ವೆರಿಫೈ ಆಪ್ಷನ್, ದಿಸ್ ಇಸ್ ಅಪ್ಲೋಡ್ ಆಪ್ಷನ್, ದಿಸ್ ಇಸ್ ದ ನ್ಯೂ ಬಟನ್, ದಿಸ್ ಇಸ್ ಓಪನ್ ಅಂಡ್ ದಿಸ್ ಇಸ್ ಸೇವ್ ಬಟನ್. ಸೊ ಡೈರೆಕ್ಟ್ ಆಗಿ ನೀವು ಇಲ್ಲಿಂದಾನೆ ಕಂಪೈಲ್, ಅಪ್ಲೋಡ್, ನ್ಯೂ, ಸೇವ್ ಆರ್ ಓಪನ್ ಮಾಡ್ಬೋದು. ಓಕೆ, ದಟ್ ಈಸ್ ಅಬೌಟ್ ದ ಮೆನ್ಯೂ ಪಾರ್ಟ್. ಇವಾಗ ಬರೋಣ ನಮ್ಮ ಕೋಡರ್ ಹತ್ರ. ದಟ್ ಈಸ್ ದ canvas, we call it as the white color part. ಇದನ್ನೇ ನೋಡ್ತಾ ಇದ್ದೀರಾ, this is called as coder, okay, or a code editor. This white color that you are seeing is a code editor. ಮತ್ತೆ ನಿಮಗೆ black color ಇಲ್ಲಿ rectangular shape ಅಲ್ಲಿ ಬಾಟಮ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು compiler. This is called as compiler. What is the role of the compiler and what is the coder? Code editor, the thing what you are seeing here, ಇಲ್ಲಿ ನಾವು ಕೋಡ್ ಅನ್ನ ರೈಟ್ ಮಾಡ್ತೀವಿ. ನಾವೇನು ಕೋಡ್ ರೈಟ್ ಮಾಡ್ತಾ ಇದೀವಿ, ಆ ಕೋಡ್ ಅನ್ನ ಕನ್ವರ್ಟ್ ಮಾಡೋ ಕೆಲಸ ಕಂಪೈಲರ್ ಮಾಡುತ್ತೆ. ಕನ್ವರ್ಟ್ ಮಾಡೋ ಕೆಲಸ ಕಂಪೈಲರ್ ಹೇಗೆ ಮಾಡುತ್ತೆ. ಕಂಪೈಲರ್ ಇದು ಏನ್ ಮಾಡುತ್ತೆ, ಸೋರ್ಸ್ ಕೋಡ್ ಅನ್ನ ನಾವೇನ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಅಲ್ಲಿ ಬರ್ದಿರ್ತೀವಿ ಅದನ್ನ ಲೋ ಲೆವೆಲ್ ಮಷಿನ್ ಕೋಡ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ. ಅದು ಕಂಪೈಲರ್ ಕೆಲಸ. ಇವಾಗ ಕಂಪೈಲರ್ ಆಯ್ತು, ಕೋಡ್ ಆಯ್ತು. ನಾವು ವಿಲ್ ಸಿ ಅಬೌಟ್ ದ ಫ್ಯೂ ಥಿಂಗ್ಸ್. ಹೊಸ ಫೈಲ್ ಅನ್ನ ಓಪನ್ ಮಾಡಿದಾಗ ನಮಗೆ ಕಾಣಿಸ್ತಾ ಇರೋದು ವೈಡ್ ಸೆಟಪ್ ಅಂಡ್ ವೈಡ್ ಲೂಪ್. ಕರೆಕ್ಟ್. ಸೊ ವೈಡ್ ಸೆಟಪ್ ಅಂಡ್ ವೈಡ್ ಲೂಪ್ ಅಂದ್ರೆ ಏನು. ವೈಡ್ ಸೆಟಪ್ ವೇರ್ ವಿ ಡಿಕ್ಲೇರ್ ದ ಪಾಯಿಂಟ್ ಆಫ್ ಆಕ್ಷನ್. ಯಾವುದೇ ಒಂದು ಆಕ್ಷನ್ ನಾವು ಮಾಡ್ತಾ ಇದ್ರೆ ಆ ಆಕ್ಷನ್ ಯಾವ ಪಾಯಿಂಟ್ ಇಂದ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅದನ್ನ ಡಿಕ್ಲೇರ್ ಮಾಡುವಂತ ಜಾಗ ಅಂದ್ರೆ ವೈಡ್ ಸೆಟಪ್. ಅಂಡ್ ವೈಡ್ ಲೂಪ್, ವಾಟ್ ಇಸ್ ದ ವೈಡ್ ಲೂಪ್? ವೈಡ್ ಲೂಪ್ ಇಸ್ ನಥಿಂಗ್ ಬಟ್ ವೇರ್ ವಿ ಡಿಕ್ಲೇರ್ ದ ಆಕ್ಷನ್. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಗ್ಲೋಯಿಂಗ್ ಆನ್ LED, ಒಂದು LED ನ ಆನ್ ಆಫ್ ಮಾಡ್ತಾ ಇದ್ದೀನಿ ಅಂದ್ರೆ ಆ LED ಯಾವ ಪಿನ್ ಇಂದ ಆನ್ ಆಗುತ್ತೆ ಅದನ್ನ ನಾನು ವೈಡ್ ಸೆಟಪ್ ಅಲ್ಲಿ ಬರೀತೀನಿ. ಆ LED ಯಾವ ಪ್ಯಾಟರ್ನ್ ಅಲ್ಲಿ ಆನ್ ಆಫ್ ಆರ್ ವೆದರ್ ಇಟ್ ಇಸ್ ಗೋಯಿಂಗ್ ಟು ಬ್ಲಿಂಕ್ ವಿತ್ ವಾಟ್ ಡಿಲೇ ಅದನ್ನ ನಾನು ವೈಡ್ ಲೂಪ್ ಅಲ್ಲಿ ಬರಿತೀನಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ವೈಡ್ ಸೆಟಪ್ ಅಂಡ್ ವೈಡ್ ಲೂಪ್. ಇವಾಗ ನಾವೇನ್ ಮಾಡೋಣ, ವಿಲ್ ಟೇಕ್ ಅನ್ ಎಕ್ಸಾಂಪಲ್. ಫೈಲ್ ಅಲ್ಲಿ ಹೋಗಿ ಬೇಸಿಕ್ಸ್ ಅಲ್ಲಿ ಹೋಗಿ ಒಂದು ಬ್ಲಿಂಕ್ ಅಂತ ಆಪ್ಷನ್ ಬರುತ್ತೆ. ಕ್ಲಿಕ್ ಆನ್ ದಿಸ್. ಆಸ್ ಸೂನ್ ಆಸ್ ಯು ಕ್ಲಿಕ್ ಆನ್ ದಿಸ್, ಈ ತರ ಫೈಲ್ ಓಪನ್ ಆಗುತ್ತೆ. ಇದನ್ನ ಮ್ಯಾಕ್ಸಿಮೈಸ್ ಮಾಡಿ. ವಾಟ್ ಎವರ್ ದ ಟೆಕ್ಸ್ಟ್ ಯು ಆರ್ ಸೀಯಿಂಗ್ ಇನ್ ದ ಫೇಂಟ್ ಕಲರ್ ಈಸ್ ಕಾಲ್ಡ್ ಆಸ್ ಕಾಮೆಂಟ್. ದಿಸ್ ಇಸ್ ಅ ಮಲ್ಟಿ ಲೈನ್ ಕಾಮೆಂಟ್. /***. ದಿಸ್ ಇಸ್ ಕಾಲ್ಡ್ ಆಸ್ ಸಿಂಟೆಕ್ಸ್. ಸಿಂಟೆಕ್ಸ್ ಅಂದ್ರೆ ಕನ್ನಡದಲ್ಲಿ ವಾಕ್ಯ ರಚನೆ ಅಂತ ಹೇಳ್ಬೋದು ನೀವು. ಇದು ಕೂಡ ಸಿಂಟೆಕ್ಸ್. // ಇದು ಕೂಡ ಕಾಮೆಂಟ್. ದಿಸ್ ಇಸ್ ಸಿಂಗಲ್ ಲೈನ್ ಕಾಮೆಂಟ್. // and */ ಈಸ್ ನೋನ್ ಆಸ್ ಮಲ್ಟಿಲೈನ್ ಕಾಮೆಂಟ್. ಸೊ ಇದು ನಮ್ದು ಪ್ರೋಗ್ರಾಮಿಂಗ್ ಪಾರ್ಟ್ ಇರಲ್ಲ. ಇದು ಜಸ್ಟ್ ಲೈಕ್ ಅಂಡ್ ಡಿಸ್ಕ್ರಿಪ್ಷನ್, ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ. ಇದು ಪ್ರೋಗ್ರಾಮ್ ನಾವು ಅಪ್ಲೋಡ್ ಮಾಡಿದಾಗ ಇಟ್ ವಿಲ್ ನಾಟ್ ಅಫೆಕ್ಟ್ ದ ಪರ್ಫಾರ್ಮೆನ್ಸ್ ಆಫ್ ದ ಮೈಕ್ರೋ ಕಂಟ್ರೋಲರ್. ನಾವೇನ್ ಮಾಡೋಣ, ಇದನ್ನ ಡಿಲೀಟ್ ಮಾಡೋಣ. ಸೊ ಇಲ್ಲಿ ನಮ್ಗೆ ಇರೋದು ಇವಾಗ ಓಕೆ ವೈಡ್ ಸೆಟಪ್ ನಾನು ಹೇಳಿದೆ. ಪಿನ್ ಮೋಡ್ LED ಅಂಡರ್ಸ್ಕೋರ್ ಬಿಲ್ಟ್ ಇನ್. ಊನೋ ಕೇಸ್ ತಗೊಂಡಾಗ LED ಅಂಡರ್ಸ್ಕೋರ್ ಬಿಲ್ಟ್ ಇನ್ ಅಂದ್ರೆ ಪಿನ್ ನಂಬರ್ 13. ನಾನೇನ್ ಮಾಡ್ತೀನಿ, ಇಲ್ಲಿ ಪಿನ್ ನಂಬರ್ 13 ಅಂತ ಚೇಂಜ್ ಮಾಡ್ತೀನಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್.
ಓಕೆ ಆಲ್ ದಿಸ್ ಪ್ಲೇಸಸ್ ನಾನೇನು ಮಾಡ್ತೀನಿ LED ಅಂಡರ್ಸ್ಕೋರ್ ಬಿಲ್ಟಿನನ್ನು ಡಿಲೀಟ್ ಮಾಡ್ತೀನಿ, ಆ ಜಾಗದಲ್ಲಿ 13 ಹಾಕ್ತೀನಿ. ಸೊ ನಾನೇನು ಹೇಳಿದೆ, ವೈಡ್ ಸೆಟಪ್ ಈಸ್ ಅಬೌಟ್ ಪಾಯಿಂಟ್ ಆಫ್ ಆಕ್ಷನ್, ವೈಡ್ ಲೂಪ್ ಈಸ್ ಅಬೌಟ್ ದ ಆಕ್ಷನ್ ವೇರ್ ವಿ ಡಿಕ್ಲೇರ್ ದ ಆಕ್ಷನ್. ಸೊ ಸಿ ಹಿಯರ್ ಪಿನ್ ನಂಬರ್ 13 ಇಂದ ಸಿಗ್ನಲ್ ಔಟ್ ಆಗ್ತಾಯಿದೆ. ಸಿಗ್ನಲ್ ಈಸ್ ಗೋಯಿಂಗ್ ಔಟ್ ಫ್ರಮ್ ದ ಪಿನ್ ನಂಬರ್ 13 ಆ್ಯಂಡ್ ದ ಆಕ್ಷನ್ ಈಸ್ high and low with a delay of 1000 millisecond. With a delay of 1000 millisecond. Okay. So pin number 13 is the point of action, and these 4 set of lines. Then 4 set of lines ide idu action. Okay. So got it? So this is what the wide loop and wide setup. Okay. So ivaga ee programming nandu okay ide. So in this place, if I am using the uno ಯೂಸ್ ಮಾಡ್ತಾ ಇದ್ರೆ ಈ 13 ಜಾಗದಲ್ಲಿ ನಾನು ಯಾವ್ದು ಬೇಕಾದ ನಂಬರ್ ಹಾಕ್ಬೋದು ಫ್ರಮ್ 2 to 13. ಲೆಟ್ ಅಸ್ ಸೇ ದಟ್ ಐ ಆಮ್ ಗ್ಲೋಯಿಂಗ್ ಅನ್ LED ಫ್ರಮ್ ಪಿನ್ ನಂಬರ್ 8. ಪಿನ್ ನಂಬರ್ 8ಗೆ ನನ್ನ LED ಪಾಸಿಟಿವ್ ನ ಕನೆಕ್ಟ್ ಮಾಡಿದ್ದೀನಿ. ಅಲ್ಲಿಂದ ನನಗೆ LED ಆನ್ ಆಫ್ ಮಾಡೋದಿದೆ. ಐ ವಿಲ್ ಟೈಪ್ 8 ಹಿಯರ್ ಇನ್ಸ್ಟೆಡ್ ಆಫ್ 13. ಈ 13 ಜಾಗದಲ್ಲಿ ನಾನೇನು ಮಾಡ್ತೀನಿ 8. ಐ ವಿಲ್ ಆಲ್ಸೋ ಪುಟ್ ದ 8 ಹಿಯರ್. ಓಕೆ. ಸೊ ಪಾಯಿಂಟ್ ಆಫ್ ಆಕ್ಷನ್ ಡಿಕ್ಲೇರ್ ಮಾಡದೆ ಐ ಕ್ಯಾನಾಟ್ ಎಕ್ಸಿಕ್ಯೂಟ್ ದ ಆಕ್ಷನ್. ನೆನ್ಪಿಟ್ಕೊಳ್ಳಿ, ನಾನು ಇಲ್ಲಿ 8 ಜಾಗದಲ್ಲಿ 13 ಹಾಕಿ, ಈ ಜಾಗದಲ್ಲಿ ನಾನು ಇಲ್ಲಿ 13 ಹಾಕಿ, ಇಲ್ಲಿ ಆಕ್ಷನ್ ಅಲ್ಲಿ 8 ಹಾಕಿದ್ದೀನಿ ಅಂದ್ರೆ ನಥಿಂಗ್ ವಿಲ್ ಎಕ್ಸಿಕ್ಯೂಟ್. ಯಾಕಂದ್ರೆ ಸಿಗ್ನಲ್ ಪಿನ್ ನಂಬರ್ 13 ಇಂದ ಔಟ್ ಆಗ್ತದೆ. ಬಟ್ ನಾನೇನ್ ಮಾಡಿದ್ದೀನಿ, ಪಿನ್ ನಂಬರ್ 8 ಇಂದ ಹೈ ಲೋ ಮಾಡ್ತಾ ಇದ್ದೀನಿ. ಆಕ್ಷನ್ ವಿಲ್ ನಾಟ್ ಹ್ಯಾಪನ್. ಸೊ ರಿಮೆಂಬರ್ ದಟ್ ಪಿನ್ ನಂಬರ್ ಡಿಕ್ಲೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಕೂಡ 13 ಜಾಗದಲ್ಲಿ ನಾನೇನ್ ಮಾಡ್ತೀನಿ, ಎಡಿಟ್ ಮಾಡಿ ಐ ಪುಟ್ ಇಟ್ ಆಸ್ 8. ಸೊ ನಾವು ಇಟ್ ಇಸ್ ಕರೆಕ್ಟ್. ಮಾಡಿರೋ ಪ್ರೋಗ್ರಾಮ್ ಅನ್ನ ವೆರಿಫೈ ಹೇಗೆ ಮಾಡೋದು? ಸೊ ಅದಕ್ಕೆ ಏನ್ ಮಾಡೋದು, ವೆರಿಫೈ ಆಪ್ಷನ್ ಇದೆ. ಕ್ಲಿಕ್ ಆನ್ ದಿಸ್. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಸ್ಟೇಟಸ್ ಕಾಣಿಸ್ತಾ ಇದೆ, ಕಂಪೈಲಿಂಗ್ ಸ್ಕೆಚ್ ಡನ್. ಕಂಪೈಲಿಂಗ್ ಅಂದ್ರೆ ಯಾವುದು ಎರರ್ ಇಲ್ಲ, ಕೋಡ್ ಇಸ್ ಓಕೆ. ಪರ್ಪಸ್ಫುಲಿ ಐ ಡಿಲೀಟ್ ದಿಸ್ ಕಾಮಾ, ಒಂದು ಕಾಮಾ ಡಿಲೀಟ್ ಮಾಡ್ತಾ ಇದ್ದೀನಿ, ಮತ್ತೆ ವೆರಿಫೈ ಮಾಡ್ತೀನಿ. ವೆರಿಫೈ ಮಾಡಿದಾಗ ನಿಮಗೆ ಎರರ್ ತೋರಿಸುತ್ತೆ. ದ ಸಿಸ್ಟಮ್ ವಿಲ್ ಶೋ ದ ಎರರ್. ಯಾವುದೋ ಒಂದು ಎರರ್ ಇದ್ರೆ ಪಿಂಕ್ ಕಲರ್ ಅಲ್ಲಿ ಹೈಲೈಟ್ ಮಾಡಿ ತೋರಿಸುತ್ತೆ. ಕನ್ಸಿಡರ್ ಐ ಹ್ಯಾವ್ 2 ಎರರ್ಸ್. ಇಲ್ಲೊಂದು 8 ಹತ್ರ ಕಾಮಾ ಇದೆ, ಇದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಅಂಡ್ ಲೆಟ್ ಅಸ್ ಸಿ ವೆರಿಫೈ, ಅದು ತೋರಿಸುತ್ತಾ? ಇವಾಗ ಇದು ಒಂದು ಸಿಂಗಲ್ ಎರರ್ ತೋರಿಸ್ತಾ ಇದೆ. ಓಕೆ, ನಾನೇನ್ ಮಾಡ್ತೀನಿ, ಈ ಎರರ್ ನ ಕ್ಲಿಯರ್ ಮಾಡ್ತೀನಿ. ಐ ಪುಟ್ ದ ಕಾಮಾ ಹಿಯರ್, ಐ ವೆರಿಫೈ. ಒಂದು ಎರರ್ ವೆರಿಫೈ ಅಥವಾ ಕ್ಲಿಯರ್ ಆದ ತಕ್ಷಣ ಅದು ಸೆಕೆಂಡ್ ಎರರ್ ತೋರಿಸುತ್ತೆ. ಇದನ್ನ ನಾನು ಕ್ಲಿಯರ್ ಮಾಡ್ತೀನಿ. ಇವಾಗ ಮತ್ತೆ ವೆರಿಫೈ ಮಾಡೋಣ. ನೌ ದಿಸ್ ಇಸ್ ವೆರಿಫೈಡ್. ನೌ ದ ಕೋಡ್ ಇಸ್ ಓಕೆ, ಇಟ್ ಈಸ್ ಕಂಪೈಲ್ಡ್. ನೌ ಐ ವಿಲ್ ಅಪ್ಲೋಡ್ ಇಟ್. ಕ್ಲಿಕ್ ಆನ್ ದಿಸ್ ಅಪ್ಲೋಡ್ ಬಟನ್. As soon as I click on upload button, if this error comes, so there is only one problem. Okay, so ಇಲ್ಲಿ ನೋಡಿ ಎರರ್ ಬರ್ತಾ ಇದೆ. ವಾಟ್ ಇಸ್ ದ ಎರರ್? ಎರರ್ ಏನು ತೋರಿಸ್ತದೆ? ಪ್ರಾಬ್ಲಮ್ ಅಪ್ಲೋಡಿಂಗ್ ಬೋರ್ಡ್. ಈ ತರ ಎರರ್ ಬಂದಾಗ ನೆನ್ಪಿಟ್ಕೊಳ್ಳಿ, ನಾವು ನಮ್ಮ ಸಾಫ್ಟ್ವೇರ್ಗೆ ಆರ್ಡಿನೋ ಬೋರ್ಡ್ ಅನ್ನ ಯಾವ ಕಮ್ಯುನಿಕೇಶನ್ ಪೋರ್ಟ್ಗೆ ಕನೆಕ್ಟ್ ಮಾಡಿದೀವಿ ಲ್ಯಾಪ್ಟಾಪ್ಗೆ. ಸೊ ವಿ ಆರ್ ನಾಟ್ ಡಿಕ್ಲೇರ್ಡ್. ನಾವೇನ್ ಮಾಡೋಣ, ಗೋ ಟು ದ ಟೂಲ್ಸ್ ಅಲ್ಲಿ ಹೋಗಿ ಪೋರ್ಟ್ ನೋಡಿ, ಇದು ಆಕ್ಟಿವ್ ಇಲ್ಲ. ದಟ್ ಮೀನ್ಸ್ ದಿಸ್ ಇಸ್ ನಾಟ್ ಡಿಟೆಕ್ಟೆಡ್. ಆರ್ಡಿನೋ ಬೋರ್ಡ್ ಡಿಟೆಕ್ಟ್ ಆಗಿಲ್ಲ. ಈ ಕೇಸಲ್ಲಿ ಏನ್ ಮಾಡಬೇಕು, ಆರ್ಡಿನೋ ಬೋರ್ಡ್ ಇಫ್ ಇಟ್ ಇಸ್ ಎಸ್ ಎಂ ಡಿ ಫಾರ್ಮ್ ಇದ್ರೆ ನಾವು ಆರ್ಡಿನೋ ಬೋರ್ಡ್ದು ಡ್ರೈವರ್ ಇನ್ಸ್ಟಾಲ್ ಮಾಡಬೇಕು. ಟೂಲ್ ಸೆಕ್ಷನ್ ಹೋಗಿ ಪೋರ್ಟ್ ಅಂತ ಕಾಣಿಸುತ್ತೆ. ಈ ಪೋರ್ಟ್ ಎದುರುಗಡೆ ಯು ಹ್ಯಾವ್ ಟು ಗೋ ಅಂಡ್ ಕ್ಲಿಕ್ ಆನ್ ದ ಕಾಮ್ ಅಂದ್ರೆ ಏನು, ಯಾವ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಇರುವಂತ ಕಮ್ಯುನಿಕೇಶನ್ ಪೋರ್ಟ್, USB ಪೆನ್ ಡ್ರೈವ್ ಕನೆಕ್ಟ್ ಮಾಡ್ತೀವಲ್ಲ, ಆ ಪೋರ್ಟ್ಗೆ ನಮ್ದು ಬೋರ್ಡ್ ಕನೆಕ್ಟ್ ಇದೆಯಾ, ಆ ಕಮ್ಯುನಿಕೇಶನ್ ಪೋರ್ಟ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇನ್ ಕೇಸ್ ನೀವು ಮೌಸ್, ಕೀಪ್ಯಾಡ್ ಅಥವಾ ಬೇರೆ USB ಡಿವೈಸಸ್ ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ನಿಮಗೆ 2 ಅಥವಾ 3 ಡಿಫ್ರೆಂಟ್ ಕಮ್ಯುನಿಕೇಶನ್ ಪೋರ್ಟ್ ತೋರಿಸುತ್ತೆ. ಅವಾಗ ಏನ್ ಮಾಡಬೇಕು, ವೆರಿಫೈ ಮಾಡೋಕ್ಕೋಸ್ಕರ ನಮ್ ಇರೋ ಅಂತ ಆರ್ಡಿನೋ ಬೋರ್ಡ್ ಅನ್ನ ಡಿಸ್ಕನೆಕ್ಟ್ ಮಾಡಬೇಕು. ನಾನು ಇವಾಗ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೆ. ಇದು ಡಿಸ್ಕನೆಕ್ಟ್ ಆದ ತಕ್ಷಣ ಟೂಲ್ಸ್ ಇಂದ ಅದು ಹೋಗ್ಬಿಡುತ್ತೆ. ಓಕೆ, ಸೊ ನಿಮ್ಮ ಹತ್ರ ಬೇರೆ 2-3 ಡಿವೈಸಸ್ ಇದ್ರೆ ಆರ್ಡಿನೋ ಬೋರ್ಡ್ ಅನ್ನು ಡಿಸ್ಕನೆಕ್ಟ್ ಮಾಡಿ ನಿಮ್ಗೆ ಆಟೋಮೆಟಿಕ್ ಆಗಿ ಪೋರ್ಟ್ ಯಾವ ಕಾಮ್ಗೆ ಕನೆಕ್ಟೆಡ್ ಇದೆ ಅಥವಾ ಡಿವೈಸ್ ಯಾವ ಕಾಮ್ ಕನೆಕ್ಟೆಡ್ ಇದೆ ಗೊತ್ತಾಗುತ್ತೆ. ಇಲ್ಲಿ ಅಂದ್ರೆ ನಮ್ದು ಆರ್ಡಿನೋ ಬೋರ್ಡ್ಗೆ ಪ್ರೋಗ್ರಾಮಿಂಗ್ ಅಪ್ಲೋಡ್ ಆಗಿದೆ. ಇಲ್ಲಿ ಬರುವಂತ ಇನ್ನೊಂದು ಕಾಮನ್ ಎರರ್ ಅಂದ್ರೆ ನಮ್ ಬೋರ್ಡ್ ಏನಿದೆ, ನಾವು ಯೂಸ್ ಮಾಡ್ತಾ ಇರುವಂತ ಬೋರ್ಡ್ ಆರ್ಡಿನೋ ಉನೋ ಯೂಸ್ ಮಾಡ್ತಾ ಇದೀವಿ. ಇನ್ ಕೇಸ್ ಟೂಲ್ಸ್ ಕೂಡ ಕನೆಕ್ಟೆಡ್ ಇದೆ, ಆದ್ರೂ ಕೂಡ ಪ್ರೋಗ್ರಾಮ್ ಅಪ್ಲೋಡ್ ಆಗ್ತಾ ಇಲ್ಲ ಅಂದ್ರೆ ಒಂದೇ ಒಂದು ರೀಸನ್ ಇರುತ್ತೆ. ವಿ ಹ್ಯಾವ್ ಟು ಗೋ ಟು ದ ಟೂಲ್ ಸೆಕ್ಷನ್. ಅಲ್ಲಿ ಹೋಗ್ಬಿಟ್ಟು ಬೋರ್ಡ್ ನೋಡಿ, ಯಾವ ಬೋರ್ಡ್ ಸಿಲೆಕ್ಟೆಡ್ ಇದೆ. ಆರ್ಡಿನೋ ಉನೋ ಬೋರ್ಡ್ ಸಿಲೆಕ್ಟ್ ಇರಬೇಕು. ನಾವು ಬೋರ್ಡ್ ಉನೋ ಯೂಸ್ ಮಾಡ್ತಾ ಇದ್ರೆ ಬೋರ್ಡ್ ಉನೋನೇ ಸಿಲೆಕ್ಟ್ ಇರಬೇಕು. ಇಫ್ ಯು ಆರ್ ಯೂಸಿಂಗ್ ಅ ನ್ಯಾನೋ ಬೋರ್ಡೇ ಸಿಲೆಕ್ಟ್ ಇರಬೇಕು. ಇಫ್ ಯು ಆರ್ ಯೂಸಿಂಗ್ ಅ ಮೆಗಾ ಆರ್ ಎನಿ ಅದರ್ ಬೋರ್ಡ್, ಆ ಬೋರ್ಡೇ ಸಿಲೆಕ್ಟ್ ಇದ್ದಾಗ ಅದು ಅಪ್ಲೋಡ್ ಆಗುತ್ತೆ. ನಾವು ಅದನ್ನ ಸಿಲೆಕ್ಷನ್ ಇಲ್ಲ ಅಂದ್ರೆ ಅಪ್ಲೋಡಿಂಗ್ ಆಗೋದಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಏನೇ ಮಾಡಿ ಹೇಗೆ ಮಾಡಿ ಆದ್ರೆ ಒಳ್ಳೆಯದನ್ನೇ ಮಾಡಿ ಅಂತ ಹೇಳ್ದ ಎಲ್ಲರಿಗೂ ನಮಸ್ಕಾರ.